ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಮಿಲೇನಿಯಲ್ಸ್ ಜೆನ್ಝಿಗಿಂತ ಕಿರಿಯವರಂತೆ ಕಾಣ್ತಾರೆ ಎಂಬ ಮಾತು ಹೆಚ್ಚು ಕೇಳಿಬರ್ತಾ ಇದೆ. ಇದು ಕೇವಲ ಮಾತಿನ ಅತಿರೇಕವೋ ಅಥವಾ ಇದರ ಹಿಂದೆ ವಾಸ್ತವಿಕ ಕಾರಣ ಇದೆಯಾ ಎಂಬ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ವಿಚಾರವನ್ನು ವೈಜ್ಞಾನಿಕ, ಸಾಮಾಜಿಕ ಮತ್ತು ಜೀವನ ಶೈಲಿಯ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಮೊದಲನೇದಾಗಿ, ಮನುಷ್ಯನ ವಯಸ್ಸು ಮುಖದ ಮೇಲೆ ಹೇಗೆ ತೋರಿಸುತ್ತೆ ಅನ್ನೋದು ಜನರೇಷನ್ನ ಮೇಲೆ ಅಲ್ಲ, ಬದಲಾಗಿ ಜೀವನ ಶೈಲಿಯ ಮೇಲೆ ಅವಲಂಬಿತವಾಗಿರುತ್ತೆ. ಮಿಲೇನಿಯಲ್ಸ್ ತಲೆಮಾರು ತಮ್ಮ ಯೌವನದ ದಿನಗಳಲ್ಲಿ ಸ್ಕಿನ್ ಕೇರ್, ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದ ಮಹತ್ವವನ್ನ ತಿಳಿದುಕೊಂಡು ಬೆಳೆದವರು. ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಫೇಸ್ ಕ್ಲೀನಿಂಗ್ ಮುಂತಾದ ಸ್ಕಿನ್ ಕೇರ್ ಕ್ರಮಗಳು ಅವರ ದೈನಂದಿನ ಜೀವನದ ಭಾಗವಾಗಿತ್ತು. ಇದರಿಂದ ಅವರ ಚರ್ಮದಲ್ಲಿ ಬೇಗ ವಯಸ್ಸಿನ ಗುರುತುಗಳು ಕಾಣಿಸಿಕೊಳ್ಳದೇ ಇರಬಹುದು. ಇದಕ್ಕೆ ವಿರುದ್ಧವಾಗಿ ಜೆನ್ಝಿ ತಲೆಮಾರು ತಂತ್ರಜ್ಞಾನ ಯುಗದಲ್ಲಿ ಬೆಳೆದವರು. ಮೊಬೈಲ್, ಲ್ಯಾಪ್ಟಾಪ್, ಸಾಮಾಜಿಕ ಜಾಲತಾಣಗಳು ಅವರ ಜೀವನದ ಅವಿಭಾಜ್ಯ ಅಂಗಗಳಾಗಿದೆ. ಅತಿಯಾದ ಸ್ಕ್ರೀನ್ ಟೈಮ್, ರಾತ್ರಿ ಹೊತ್ತು ಜಾಗರಣೆ, ನಿದ್ರೆಯ ಕೊರತೆ ಇವುಗಳು ದೇಹದ ಮೇಲೆ ಮತ್ತು ಚರ್ಮದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದರ ಪರಿಣಾಮವಾಗಿ ಡಾರ್ಕ್ ಅಂಡರ್ ಐಸ್, ಮುಖದ ದಣಿವು ಮತ್ತು ಬೇಗ ವಯಸ್ಸಾದಂತೆ ಕಾಣುವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಮಾನಸಿಕ ಒತ್ತಡ. ಇಂದಿನ ಜೆನ್ಝಿ ತಲೆಮಾರು ಓದು, ಉದ್ಯೋಗ, ಸ್ಪರ್ಧೆ ಮತ್ತು ಸಾಮಾಜಿಕ ಹೋಲಿಕೆಗಳಿಂದ ಹೆಚ್ಚಿನ ಒತ್ತಡ ಅನುಭವಿಸ್ತಾ ಇದ್ದಾರೆ. ಈ ಒತ್ತಡದಿಂದ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಹೆಚ್ಚಾಗಿ ದೇಹದ ವೃದ್ಧಾಪ್ಯ ಪ್ರಕ್ರಿಯೆ ವೇಗವಾಗುತ್ತೆ. ಮಿಲೇನಿಯಲ್ಸ್ ತಲೆಮಾರಿನಲ್ಲಿ ಈ ಒತ್ತಡದ ಮಟ್ಟ ಹೋಲಿಸಿದ್ರೆ ಸ್ವಲ್ಪ ಕಡಿಮೆಯಾಗಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕು. ಆಹಾರ ಪದ್ಧತಿಯೂ ಸಹ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಜಂಕ್ ಫುಡ್, ಸಕ್ಕರೆಯ ಅಧಿಕ ಸೇವನೆ, ಶೀತ ಪಾನೀಯಗಳು ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಚರ್ಮದ ಕೊಲಾಜಿನ್ ಅನ್ನ ಹಾನಿಗೊಳಿಸುತ್ತೆ. ಮಿಲೇನಿಯಲ್ಸ್ ಹೆಚ್ಚು ಮನೆಮದ್ದು ಆಹಾರ, ಸಾಂಪ್ರದಾಯಿಕ ಭಾರತೀಯ ಊಟಕ್ಕೆ ಒತ್ತು ನೀಡಿದ್ರೆ ಜೆನ್ಝಿನಲ್ಲಿ ಫಾಸ್ಟ್ ಫುಡ್ ಅವಲಂಬನೆ ಹೆಚ್ಚಾಗಿದೆ. ಇದು ಸಹ ಯಂಗ್ ಲುಕ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಎಲ್ಲಾ ಮಿಲೇನಿಯಲ್ಸ್ ಕಿರಿಯವರಂತೆ ಕಾಣ್ತಾರೆ ಮತ್ತು ಎಲ್ಲಾ ಜೆನ್ಝಿ ಹಿರಿಯರಂತೆ ಕಾಣ್ತಾರೆ ಅನ್ನೋದು ತಪ್ಪು ಕಲ್ಪನೆ. ಒಳ್ಳೆಯ ನಿದ್ರೆ, ಸಮತೋಲನದ ಆಹಾರ, ನಿಯಮಿತ ವ್ಯಾಯಾಮ, ಮನಸ್ಸಿನ ಶಾಂತಿ ಮತ್ತು ಆರೋಗ್ಯಕರ ಜೀವನ ಶೈಲಿ ಇದ್ರೆ ಯಾವ ವಯಸ್ಸಿನವರಾದ್ರೂ ತಮ್ಮ ವಯಸ್ಸಿಗಿಂತ ಕಿರಿಯವರಂತೆ ಕಾಣಬಹುದು. ಫೈನಲಿ, ಮಿಲೇನಿಯಲ್ಸ್ ಜೆನ್ಝಿಗಿಂತ ಕಿರಿಯವರಂತೆ ಕಾಣ್ತಾರೆ ಎಂಬ ಮಾತು ಸಂಪೂರ್ಣ ಸತ್ಯವೂ ಅಲ್ಲ, ಸಂಪೂರ್ಣ ಸುಳ್ಳು ಅಲ್ಲ. ಇದು ಜನರೇಷನ್ನ ಪ್ರಶ್ನೆಯೇ ಅಲ್ಲ, ಇದು ಲೈಫ್ ಸ್ಟೈಲ್ ರಿಫ್ಲೆಕ್ಷನ್. ಆರೋಗ್ಯಕರ ಬದುಕು ನಡೆಸುವವನೇ ನಿಜವಾದ ಅರ್ಥದಲ್ಲಿ ಯೌವನವನ್ನ ಉಳಿಸಿಕೊಂಡವನು. ಯೌವನ ಅನ್ನೋದು ಮುಖದಲ್ಲಲ್ಲ, ಜೀವನದ ರೀತಿಯಲ್ಲಿದೆ.